ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಲೈಫ್. ಮಾರ್ನಿಂಗ್ 7:30ಗೆ ನಾವು ಜರ್ನಿನ ಸ್ಟಾರ್ಟ್ ಮಾಡ್ದೋ. ಆನ್ ದ ವೇ ಹೋಗ್ತಾ 9 o'clock ಆಗಿತ್ತು. ಟಿಫನ್ ಮಾಡೋದಕ್ಕೆ ಅಂತ ಒಂದು ಹೋಟೆಲಿಗೆ ಹೋದೋ. ಸೊ ಗಣಪತಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಅಲ್ಲೇ ಟಿಫನ್ ಎಲ್ಲ ಮುಗಿಸಿ ನಾವು ಹಾಗೇ ಸುತ್ತ ಎಲ್ಲ ವೈಬ್ ಚೆನ್ನಾಗಿತ್ತು ಅಂತ ಹೇಳಿ ಒಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಂಡೆ. ಆ್ಯಂಡ್ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದೆ. ಬನ್ನಿ ಆನ್ ದ ವೇ ಹೋಗ್ತಾ ಹೇಳ್ತೀನಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ಕೊಂಡು. ಹಾಗೆ ಮಾತಾಡಿಕೊಂಡು ಫನ್ ಮಾಡಿಕೊಂಡು ಮ್ಯೂಸಿಕ್ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡಿದ್ರು. ಎಲ್ಲರಿಗೂ ಹಾಯ್. ಇವತ್ತು ನಾವು ಆನ್ ದ ವೇ ಹೋಗ್ತಾ ಇರೋ ಪ್ಲೇಸ್ ಬಂದು ಪಾಂಡಿಚೇರಿಗೆ. ಸೊ ಮ್ಯಾಂಗ್ರೋವ್ ಫಾರೆಸ್ಟ್ ಆ್ಯಂಡ್ ರೆಸಾರ್ಟನ್ನು ನಾವು ಬುಕ್ ಮಾಡ್ಕೊಂಡಿದ್ದು. ಸೊ ಅಲ್ಲಿ ಹೇಗಿದೆ ವೈಬ್ ಎಲ್ಲ ನೋಡೋಣ ಬನ್ನಿ. ಹಾಗೆಯೇ ಸೊ 5 years ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಕಂಪ್ಲೀಟ್ ಆಗ್ತಿದೆ ಅಂತ ಹೇಳಿ ನಾವು ಮಾತ್ರ ಹೋಗೋಣ ಅಂತ ಹೇಳಿ ಲಾಂಗ್ ಟ್ರಿಪ್ ಮಾಡಿಕೊಂಡು ಚೆನ್ನೈ ಆ್ಯಂಡ್ ಕೇರಳ, ಪಾಂಡಿಚೇರಿ ಈ ಮೂರನ್ನು ಕೂಡ ಪ್ಲ್ಯಾನ್ ಮಾಡಿಕೊಟ್ಟಿದ್ದೆ. ಬಟ್ ನಿಯರ್ ಇದೆ ಅಂತ ಪಾಂಡಿಚೇರಿನೇ ಸೆಲೆಕ್ಟ್ ಮಾಡಿದರು. ಆ್ಯಂಡ್ ತುಂಬ ಚೆನ್ನಾಗಿದೆ, ಗ್ರೀನರಿ ಇರಲಿ ಅಂತ ಹೇಳಿಕೊಂಡು ರೆಸಾರ್ಟ್ ಆ್ಯಂಡ್ ಬೀಚು ಆ್ಯಂಡ್ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದು. ಸೊ ಅಲ್ಲಿ ಹೇಗಿರುತ್ತೆ ಆ್ಯಂಡ್ ನಾವಲ್ಲಿ ಏನು ಮಾಡ್ತೀವಿ ಎಲ್ಲ ನೋಡೋಣ ಬನ್ನಿ. ಆ್ಯಂಡ್ ಫಸ್ಟ್ ಟೈಮು ನಾವು 3 members ಮಾತ್ರ ಹೋಗ್ತಾ ಇರೋದು. ಆ್ಯಂಡ್ ಇದು ಆನ್ ದ ವೇ ಹೋಗ್ಬೇಕಾದ್ರೆ ಲಿಚಿ ಹಣ್ಣು ಅಂತ ಸಿಕ್ತು. ಇದು ಫ್ರೂಟ್ಸು ಮೊದಲು ನಾನು ತಿಂದಿದ್ದೆ, ಬಟ್ ಇದು ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಕ್ಕಿರಲಿಲ್ಲ ಆಲ್ಮೋಸ್ಟು. ಬಟ್ ಇದು ಓಕೆ ಇದು ಸಿಗುತ್ತೆ ಬ್ಯಾಂಗ್ಳೂರಲ್ಲಿ, ಬಟ್ ರೆಡ್ ಕಲರ್ ಸಿಗಲ್ಲ. ನೋಡೋಣ ನೆಕ್ಸ್ಟು ಆನ್ ದ ವೇ ಹೋಗ್ಬೇಕಾದ್ರೆ ಸಿಗುತ್ತೇನೋ ಅಂತ ಇನ್ನೂ ಸ್ವಲ್ಪ ತೊಗೊಬೇಕಿತ್ತು ಅಂದ್ಕೊಂಡು. ಬಟ್ ತುಂಬ ಚೆನ್ನಾಗಿತ್ತು. ಅದು ಸೇಮ್ ಇರುತ್ತೆ, ಎರಡೂ ಹಣ್ಣು ಒಂದೇ ಥರನೇ, ಬಟ್ ಟೇಸ್ಟ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇರುತ್ತಷ್ಟೇ. ನನ್ನ ಮಗಂಗಂತೂ ತುಂಬಾ ಇಷ್ಟ ಆಯ್ತು. ಅದು ಇನ್ನೂ ಬೇಕು ಅಂತಿದ್ದ. ಬಟ್ ನಾವು ತೊಗೊಂಡಿದ್ದೆ ಒಂದು ಸ್ವಲ್ಪ 1/4 kg ಏನೋ 250 ಅಂತ ಹೇಳಿತ್ತು. ಟ್ರಕ್ಕಿಂಗ್ ಥರ ಆಯಿತು, ಜೀಪಲ್ಲಿ ಹೋಗೋ ಥರ ಹಿಂಗೆ ಅನ್ಸೋದು. ಜೀಪಲ್ಲಿ ಹೋಗ್ತಾರ ಪಕ್ಕದಲ್ಲಿ ರೋಡೇ ಕ್ಲೋಸ್ ಮಾಡಿದ್ದಾರೆ ಫುಲ್ಲು, ಹೋಗೋಕ್ಕೆ ಆಗೋದಿಲ್ಲ. ಅದು ಒಳಗಡೆ ರೋಡಿಂದ ಹೋಗ್ತಾ ಇದ್ದೀವಿ. ಸೊ ನೋಡಿ ಹೇಗಿದೆ ಅಂತ, ಒಳ್ಳೆ ಕಾಡು ಥರನೇ ಇದೆ ಮಧ್ಯ ಹೋಗೋ ಥರ. ಬಟ್ 1 kilometerವರೆಗೂ ನಿಯರ್ ಹಾಗೇ ಇತ್ತು. ಕತ್ಲೇನು ಮಾತ್ರ ಸಿಗಾಕೊಂಡ್ರೆ ಮಾತ್ರ ಈ ರೋಡಲ್ಲಂತೂ ಬರೋಕ್ಕಾಗಲ್ಲ, ಅಷ್ಟು ಭಯ ಆಗುತ್ತೆ. ಅಷ್ಟು ತುಂಬ ಫಾರೆಸ್ಟ್ ಥರನೇ ಇತ್ತು ಸೇಮ್ ನೋಡೋದಕ್ಕೆ. ನೋಡಿ ರೈಲ್ವೆ ಟ್ರ್ಯಾಕ್ ಕೂಡ ಇದೆ ಇಲ್ಲಿ ಪಕ್ಕದಲ್ಲೇ.
ಎಸ್ ಇಲ್ಲಿ ಲಂಚ್ಗೆ ಅಂತ ಹೇಳಿ ಇದು ನೋಡಿ ಪ್ರಾನ್ ದೋಸೆ ಇದು ಆ್ಯಂಡ್ ಇವ್ರು ಮಟನ್ ದೋಸೆ ತೊಗೊಂಡ್ರು. ಒಂದು ಪ್ರಾನ್ ದೋಸೆನೇ 350 ಇದೆ, ಮಟನ್ ದೋಸೆ ಆಲ್ಸೋ. ನಾನು ಹಾಗೆ ಆಟಾಡ್ತಿದ್ದೆ, ಎಲ್ಲೇ ನೋಡಿ ಈ ಥರ ಬ್ಯಾನರ್ಗಳೇ ಇತ್ತು ನನಗಂತೂ. ಎಸ್ ಪಾಂಡಿಚೇರಿಗೆ ರೀಚ್ ಆದೋ. ಸೊ ಅಣ್ಣೈ ರೆಸಿಡೆನ್ಸಿ ಅನ್ನೋದನ್ನು ಒಬ್ಬರು ರೆಫರ್ ಮಾಡಿದರು. ಸೊ ಹೋಗಿ ನೋಡಿದೆ. Bye bye. Dad. ಎಸ್ ನೋಡಿ ಪಾಂಡಿಚೇರಿ ನೈಟ್ ವೈಬ್ ಹೇಗಿರುತ್ತೆ ಅಂತ ಹೇಳಿ ಬೀಚ್ ಹತ್ರ ಬಂದು ನಿಯರ್. ಸೊ ಇಲ್ಲಿ ಆಲ್ಮೋಸ್ಟ್ ಪಬ್ಗಳೇ ಇದೆ ಜಾಸ್ತಿ ಡ್ಯಾನ್ಸ್ಗೆ, ಆ್ಯಂಡ್ ಉಕ್ಕ ಕೂಡ ಇದೆ ಇಲ್ಲಿ, ಆ್ಯಂಡ್ ನಾನ್ ವೆಜ್ ಆ್ಯಂಡ್ ಸೀ ಫುಡ್ ಈ ಥರ ಜಾಸ್ತಿ ಇದೆ. ತುಂಬ ಜನ ಇದ್ದಾರೆ, ಯಾರೂ ಇರಲ್ಲ ನೈಟ್ ಟೈಮಲ್ಲಿ ಅಂತ ಅಂದ್ಕೊಂಡೆ, ಬಟ್ ಇಲ್ಲಂತೂ ತುಂಬ ಜಾಸ್ತಿನೇ ಪಬ್ಗಳಿದೆ. ಸೊ ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಬರ್ತಾರೆ ಅನಿಸುತ್ತೆ. ಪಾರ್ಕಿಂಗಿಗೆ ಪ್ಲೇಸೇ ಸಿಗ್ತಿಲ್ಲ, ಎಲ್ಲಿ ಪಾರ್ಕ್ ಮಾಡೋದು ಅಂತ ಹೇಳಿ. ನೋಡಿ ಇಲ್ಲೇ ಇದೆ ಪಕ್ಕದಲ್ಲಿ ಪಬ್ಸ್. ಸರಿ ಹೋಗಲ್ಲಿ ಕುತ್ಕೋ, ಕಲ್ ಮೇಲೆ ಫೋಟೋ ತಗೊಳ್ತೀನಿ. ಏನ್ ಮಾಡ್ತಿದ್ಯಾ? ತುಂಬ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ದೋ. ನನ್ನ ಮಗ ಅಂತೂ ಬರೋದಕ್ಕೆ ಇಷ್ಟ ಆಗ್ತಿರಲಿಲ್ಲ, ತುಂಬ ಅಲ್ಲೆಲ್ಲ ಅವನ ಜೊತೆ ಅವನ ಏಜ್ ಅವರೇ ಗ್ರೂಪ್ ಅವರೇ ಜಾಸ್ತಿ ಇದ್ದರು ಆಟಾಡೋದಕ್ಕೆ. ಸೊ ಡಾಗ್ಸ್ ಅಂತ ತುಂಬ ಇತ್ತು. ಸೊ ತುಂಬ ಗಾಳಿ ಇತ್ತು ಮಾತ್ರ. ಹೆಂಗೆ ಬರ್ತಿದೆ ಅಂದರೆ ಫಿಟ್ಟಾಗಿ ನಿಂತ್ಕೊಂಡಿಲ್ಲ ಅಂದರೆ ಹಾರ್ಕೊಂಡು ಹೋಗ್ತೀವೇನೋ ಅನ್ನೋ ಥರ ಫೀಲ್ ಇತ್ತಲ್ಲಿ. ಎಸ್ ಅಷ್ಟು ಆ ಅಲೆಯಿಂದ ಗಾಳಿ ಅಂತೂ ಅಷ್ಟು ಬರ್ತಿತ್ತು ಮಾತ್ರ. ಏನು ತಣ್ಣಗೆ ಆಗ್ತಿತ್ತು ಅಂದರೆ ಆ ಸೌಂಡೇ ಅಷ್ಟಿತ್ತು ಮಾತ್ರ. ನೋಡಿ ಹೆಂಗೆ ಬರ್ತಿದೆ ಅಂತ. ಹೋಗಿ ಶಾಡೋನಲ್ಲಿ ಫೋಟೋ ತಗೊಳ್ಳಿ. ಇಲ್ಲಿ ಮರೀನಾ ಬೀಚ್ ನಿಯರ್ ಬೈ ಸ್ಟ್ರೀಟ್ ಫುಡ್ ಅಂತ ಇತ್ತು. ಅಲ್ಲಿ ಪಾಪ ಪಿಜ್ಜಾ ಬೇಕು ಅಂತಿದ್ದ. ಸೊ ಪಿಜ್ಜಾ ತೊಗೊಂಡು ನಾವು ಕೂಡ ಡಿನ್ನರ್ನ ಆಲ್ಮೋಸ್ಟ್ ಇತ್ತು, ವೆಜ್ ಕೂಡ ಇತ್ತು. ಪಿಜ್ಜಾದು ಪ್ರೈಸ್ ಮೆನು ಹೇಗಿದೆ ಅಂತ ಹೇಳಿ. ಎಸ್ ಇಲ್ಲಿ ಇತ್ತು ಇಲ್ಲೊಂದು ನೋಡಿ, ಓಡಿಸ್ಬಿಟ್ಟ ಇಲ್ಲಿನ. ತುಂಬ ಜನ ಇದ್ದರು ಮಾತ್ರ. ಲಂಚ್ ಮುಗಿಸಿ ಲಾಸ್ಟಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದು ನೋಡಿ, ತುಂಬ ಡಿಫ್ರೆಂಟ್ ಆಗಿರೋ ಐಸ್ ಕ್ರೀಮ್ ಇದೆ. ಇದು ರೇಸಿಂಗ್ ಕಾರ್ ಅಂತೆ, ನನ್ನ ಮಗ ಹೇಳಿದ್ದು ನೋಡಿ. ರೆಸಾರ್ಟ್ ಹತ್ರ ಬಂದು ನೈಟ್ ತುಂಬ ಲೇಟ್ ಆಗಿತ್ತು. ಒಂದು 10:30ಗೆ ನಾವು ಅಲ್ಲಿಗೆ ಬಂದು. ಮಾರ್ನಿಂಗ್ ತೋರಿಸ್ತೀನಿ ವ್ಯೂಸ್ ಎಲ್ಲ ಹೇಗಿದೆ ಅಂತ ಹೇಳಿ. ಎಸ್ ಕ್ವಿಕ್ಕಾಗಿ ರೆಸಾರ್ಟ್ ಟೂರ್ನ ನೋಡೋಣ ಬನ್ನಿ. ಇಲ್ಲೊಂದು ಫೇಸ್ ಏನೋ ಹಾಕಿದ್ರು, ಆ್ಯಂಡ್ ಇದು ಎಂಟ್ರಿ ಹೋಗೋದಕ್ಕೆ.
ಆ್ಯಂಡ್ ಎಂಟ್ರೆನ್ಸಲ್ಲೇ ಈ ಥರ ದೇವ್ರ ಮೂರ್ತಿಗಳನ್ನ ಇಲ್ಲಿ ತುಂಬ ಮರದಿಂದ ಮಾಡಿರುವಂಥ ಮೂರ್ತಿನ ಶೋ ಪೀಸ್ ಆಗಿ ಇಟ್ಟಿದ್ರು ಇಲ್ಲಿ. ಎಂಟ್ರಿನೇ ತುಂಬ ಚೆನ್ನಾಗಿತ್ತು ಮಾತ್ರ. ಬೀಚಲ್ಲಿ ಆಟ ಆಡೋಣ ಅಂತ ಹೇಳ್ಕೊಂಡು ಅಲ್ಲೇ ಇದ್ದಾನೆ, ಬಂದೇ ಇಲ್ಲ ಅವನು ಮಾತ್ರ ಅಷ್ಟೊತ್ತವರೆಗೂ. ಬಾ ಬಾ ಅಂದ್ಕೊಂಡು ನಮಗೂ ಜರ್ನಿ ಮಾಡಿ ಟಯರ್ಡ್ ಆಗಿತ್ತಲ್ಲ, ಸೊ ಅದಕ್ಕೆ ಡೈರೆಕ್ಟಾಗಿ ಹೋಗಿ ಮಲ್ಕೊಂಡಿತ್ತು. ಬೆಳಗ್ಗೆ ಬರೋಣ ಅಂತ ಹೇಳಿದೆ. ಇದು ಬುದ್ಧದ ಅನಿಸುತ್ತೆ ಪೋಸ್ಟು. ಇದು ರೂಮ್, ಇಲ್ಲಿಂದ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಕಿಚನ್ ಎಂಟ್ರಿನೇ ಇಲ್ಲಿಂದ. ನೆಕ್ಸ್ಟ್ ಇಲ್ಲಿ ಟಾಯ್ಲೆಟ್ ಹೇಗಿರುತ್ತೆ ಅಂತ ಗೊತ್ತಲ್ಲ. ನೆಕ್ಸ್ಟ್ ತುಂಬ ಮೆಶಿ ಮಾಡಿಬಿಟ್ಟಿದ್ದೀನಿ. ಮಾರ್ನಿಂಗ್ ರೆಡಿ ಆಗಿ ಟಿಫನ್ಗೆ ಅಂತ ಬಂದು, ಸೊ ಟಿಫನ್ ಇನ್ನೂ ಬಂದಿರಲಿಲ್ಲ, ಸೊ ಅದಕ್ಕೋಸ್ಕರ ಪೂಲಿಗೆ ಹೋಗಿ ತುಂಬ ಹೊತ್ತು ಆಟ ಆಡ್ದೋ. ತುಂಬ ಸಖತ್ತಾಗಿತ್ತು ಎಂಟರ್ಟೈನ್ಮೆಂಟ್ ಮಾತ್ರ. ಪೂಲಲ್ಲಿ ಫನ್ ಮಾಡಿಕೊಂಡು ತುಂಬ ಆಟ ಆಡಿ ಎಂಜಾಯ್ ಮಾಡ್ದೋ ಮಾತ್ರ. ನೋಡಿ, ಇದು ಮಿನಿ ಹಾಲ್ ಇದು. ಆ್ಯಂಡ್ ಇಲ್ಲಿ ಲೆಫ್ಟ್ ಸೈಡು ಡೈನಿಂಗ್ ಏರಿಯಾ ಇದೆ. ಆ್ಯಂಡ್ ಇಲ್ಲಿ ಒಂದು ರೆಸ್ಟ್ ರೂಮ್ ಇತ್ತು. ಸೊ ಇಲ್ಲೇ ಆಟ ಆಡೋಣ ಅಂತ ಹೇಳ್ದ ಅವನೇ ಅವನು ಫಸ್ಟ್ ಕಂಫರ್ಟಬಲ್ ಫೀಲ್ ಮಾಡ್ಕೋತಾ ಇದ್ದಾನೆ. ಹೇಗಿದೆ ಅಂತ ಹೇಳ್ಕೊಂಡು ಕೋಲ್ಡ್ ಅಂತಿದ್ದ ವಾಟರ್. ಆಲ್ರೆಡಿ 9 o'clock ಆಗಿತ್ತು. ಸೊ ತಿಂಡಿ ತಿಂದು ಬಂದು ಮತ್ತೆ ಆಟ ಆಡೋಣ ಬಾ ಅಂತ ಹೇಳ್ಕೊಂಡು ಹೊರಟು. ಸೊ ಇವ್ರು ಫೋನನ್ನು ಇಲ್ಲಿ ಇಟ್ಟಿದ್ರು. ನೋಡಿ ಇಲ್ಲಿ ಯಾವ ಥರ ಒಂದು ಜರಿ ಗೊತ್ತಾ, ಸೇಮ್ ಅದೇ ಥರನೇ ಇದೆ. ಇಲ್ಲೆಲ್ಲ ಆಲ್ಮೋಸ್ಟ್ ಇದೇ ಥರ ನಾನು ತುಂಬ ನೋಡಿದ್ದೀನಿ ಬಂದಮೇಲೆ. ತುಂಬ ಪಾಟ್ಸು ಹಣ್ಣಿ ಗ್ರೀನರಿ ಇದೆಯಲ್ಲ, ಸೊ ಅದಕ್ಕೆ ಅನಿಸುತ್ತೆ ಫೋನ್ ಮೇಲೆ ಹರಿತಿತ್ತು. ಹಾಗೆ ಹೋಗೋಕ್ಕೆ ಬಿಟ್ಟಿಲ್ಲ. ಎಸ್ ಬನ್ನಿ ಅಂತ ವೆಯ್ಟ್ ಮಾಡ್ತಿದ್ದೀನಿ, ಇಬ್ಬರು ಬರ್ತಿಲ್ಲ. ಆಮೇಲೆ ಆಟ ಆಡೋಣ ಮೂವರು ಅಂತ ಹೇಳಿ ಬರ್ತಿದ್ದಾರೆ ಇವಾಗ. ನೋಡಿ ಇಲ್ಲಿ ಟಿಫನ್ ಬಂದು ಯಾವ ರೀತಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಎಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಡಿಫ್ರೆಂಟ್ ಆಗಿತ್ತು ಕೂಡ. ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಡೈನಿಂಗ್ ಏರಿಯಾ ನೋಡಿ. ಎಸ್ ಒಂದೆರಡು ಫೋಟೋ ತೊಗೊಳ್ಳೋಣ ಅಂದ್ಕೊಂಡು ಈ ರೀತಿ ತೊಗೊತಾ ಇದ್ದು. ಪಾಪು ನೋಡಿ ಚಳಿ ಅಂತ ಹೇಳ್ದ. ನಾನು ಜಾಕೆಟ್ ಬಿಚ್ಚಿ ಹಾಕಿದ್ದೀನಿ. ಪೂರಿ ವಡೆ ಆ್ಯಂಡ್ ಕೇಸರಿಬಾತು, ಉಪ್ಪಿಟ್ಟು, ಇಡ್ಲಿ 3 ಥರ ತಿಂಡಿ ಕೊಟ್ಟಿದ್ರು. ನಾನು ತಿಂದ್ಬಿಟ್ಟು ಮತ್ತೆ ಪುಲಿಗೆ ಹೋದೋ ಆಟ ಆಡೋದಕ್ಕೆ ನಾವು. ತುಂಬ ಚೆನ್ನಾಗಿತ್ತು. ಬಾಕಂದ ಬಾ. ಎಸ್ ಪೂಲಲ್ಲೆಲ್ಲ ಆಟ ಆಡಿದ್ದು ಆಯಿತು ಅಂತ ಹೇಳಿ ಮರೀನಾ ಬೀಚ್ ಕಡೆ ಹೊರಟು. ಎಸ್ ಅಲ್ಲಿ ಹೇಗಿತ್ತು ಅಂದರೆ ತುಂಬ ಸಖತ್ತಾಗಿತ್ತು ಮಾತ್ರ. ಅಂದರೆ ಅಲ್ಲಿ ಟೂರಿಸ್ಟ್ ಅವ್ರು ಎಲ್ಲರ ಜೊತೆನೂ ಕೂಡ ನನ್ನ ಮಗ ಮಾತಾಡಿಕೊಂಡು ಅವ್ರ ಜೊತೆನೇ ಜಾಸ್ತಿ ಮಾತಾಡ್ತಾ ಕಮ್ಯುನಿಕೇಟ್ ಮಾಡ್ಕೊಂಡು ಆಟ ಆಡ್ತಿದ್ದ. ಸೊ ಅವನೆಷ್ಟು ಬೇಗ ದೊಡ್ಡವನು ಆಗ್ಬಿಟ್ಟ ಅಂತ ಅನ್ನಿಸ್ದಾಗ, ಅಂದರೆ ಯಾರ ಹತ್ರನೂ ಹೋಗ್ತಿರಲಿಲ್ಲ, ಮಮ್ಮಿ ಪಪ್ಪ ಅಂತಲೇ ಆಲ್ಮೋಸ್ಟ್ ಇರ್ತಿದ್ದ. ಇವಾಗ ಆ ಥರ ಅಲ್ಲ, ಅವನೇ ಎಲ್ಲರ ಹತ್ರನೂ ಮಾತಾಡಿಸ್ತಾನೆ. ನನಗೆ ತುಂಬ ಖುಷಿ ಆಗುತ್ತೆ ಮಾತ್ರ ಎಲ್ಲಾದರೂ ಹೊರಗೆ ಹೋಗಬೇಕು ಅಂದರೆ. ಈ ನಡುವೆ ಇಲ್ಲಿಗೆ ಬಂದು ರೀಚ್ ಆದೋ. ನೋಡಿ ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಇತ್ತು ಫ್ರೀಯಾಗಿ. ಆ್ಯಂಡ್ ಇಲ್ಲಿ ಅಂದರೆ ಪರ್ಸನ್ ಟಿಕೆಟ್ ಇತ್ತು. ನೋ ಟಿಕೆಟ್ ನೋ ಎಂಟ್ರಿ.
ಅದಕ್ಕೆ ಅವ್ರು ಟಿಕೆಟ್ ತೊಗೊಳಕ್ಕೆ ಹೋದರು. ನಾನು ಹಾಗೆ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಬನ್ನಿ ನೋಡೋಣ ನಾವು. ಇಲ್ಲೇ ನಿಯರಲ್ಲೇ ಒಂದು ಚಿಕ್ಕ ಹೋಟೆಲ್ ಇತ್ತು. ಸೊ ಅಲ್ಲೇ ಲಂಚ್ ಮುಗಿಸ್ಕೊಂಡು ಹೋಗೋಣ, 1 hour ಇದೆ ಅಂತ ಅಂದರು. ಸೊ ಅದಕ್ಕೆ ಲಂಚ್ ಮುಗಿಸಿ ಹೋಗೋಣ ಅಂತ ಅಂದ್ಕೊಂಡು ಆಲ್ರೆಡಿ 2 o'clock ಆಗಿತ್ತು. ಪಾಪುಗೆ ಅಂತ ಹೇಳಿ ಮ್ಯಾಗಿ ಮತ್ತು ಸ್ಯಾಂಡ್ವಿಚ್ ತೊಗೊಂಡು ಈ ರೀತಿ ಇತ್ತು. ನಾವು ಫಿಶ್ ತೊಗೊಂಡು ನಾನು ಚಿಕನ್ ಫ್ರೈಡ್ ರೈಸ್ ಅಂತ ಹೇಳಿ ಬಂದು ಅವರು ಅಷ್ಟೇ. ಈ ರೀತಿ ಇತ್ತು ಬೋಟ್ಗಳೆಲ್ಲ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಪುಟ್ಟ ಬೋಟ್ ಇರುತ್ತೆ ಅಂತ, ಬಟ್ ತುಂಬ ದೊಡ್ಡದಾಗೆ ಇತ್ತು ಬೋಟು. ನೋಡಿ ಇಲ್ಲಿ ಕ್ರ್ಯಾಬ್ ಇದೆ ಅಂತ ನಮ್ಮ ಪಾಪು ಕರೆದು ತೋರಿಸ್ತಿದ್ದಾನೆ, ಇಲ್ಲಿ ಬರಬೇಡ ಕ್ರ್ಯಾಬ್ ಇದೆ ತಿನ್ಬಿಡುತ್ತೆ ಅಂತ. ನೋಡಿ ಇಲ್ಲಿ ಎಷ್ಟು ಪುಟ್ಟದಾಗಿದೆ ಅಂದರೆ ನಾನು ನೋಡೇ ಇಲ್ಲ ಅನ್ಕೋತೀನಿ, ಇಷ್ಟು ಚಿಕ್ಕದಾಗಿ. ನೋಡಿ ಫೈಂಡ್ ಔಟ್ ಮಾಡಿ ಎಲ್ಲೆಲ್ಲಿದೆ ಅಂತ ಹೇಳಿ. ಬೀಚ್ ಅಂತ ಹೇಳ್ಕೊಂಡು ಇಲ್ಲಿ ಎಲ್ಲೋ ದೊಡ್ಡ ಫಾರೆಸ್ಟಲ್ಲಿ ಕೆರೆ ಥರ ಇದೆಯಲ್ಲ ಅಂದ್ಕೊಂಡು, ಬಟ್ ರಿಟರ್ನ್ ಬರಬೇಕಂದ್ರಂತೂ ತುಂಬ ಚೆನ್ನಾಗಿತ್ತು. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಎಷ್ಟು ಎಂಜಾಯ್ ಮಾಡ್ದೆ ಅಂದರೆ ನಮ್ಮ ಪಾಪು ಮಾತ್ರ ತುಂಬ ಚೆನ್ನಾಗಿತ್ತು. ಅವ್ರು ಸ್ವಿಂಗ್ ಮಾಡಿದ್ರು, ಅದು ಬೋಟೆಲ್ಲ ಸ್ವಿಂಗ್ ಥರ ಹೀಗೆ. ಅದರಲ್ಲಂತೂ ಎಲ್ಲರೂ ಕಿರ್ಚ್ಕೋತಿದ್ರು, ಅಷ್ಟು ಚೆನ್ನಾಗಿತ್ತು ಮಾತ್ರ ಬೋಟಿಂಗಲ್ಲಿ. ಆ್ಯಂಡ್ ಎಲ್ಲರೂ ಒಬ್ಬೊಬ್ಬರೇ ಹೋಗಿ ಕ್ಯಾಪ್ಚರ್ ಮಾಡ್ಕೊಳ್ತಾಯಿದ್ರು ಮುಂದೆ. ಅವ್ರಿಗೆ ಕಾಮಿಡಿ ಮಾಡ್ತಾಯಿದ್ರು ಸ್ವಲ್ಪ. ಆ್ಯಂಡ್ ಇಲ್ಲೊಂದು ಪ್ಲೇಸ್ ಇದೆ ಅಂತ ಹೇಳಿ ಇಲ್ಲಿ ಎಲ್ಲರೂ ಬೋಟ್ ನಿಲ್ಲಿಸಿ ಆಮೇಲೆ ಸ್ಟಾರ್ಟ್ ಮಾಡ್ತಿದ್ರು. ಸೊ ಏನಿರ್ಬೋದು ಅಂತ ಹೇಳ್ಕೊಂಡು ನಾವು ಹೋದು. ತೋರಿಸ್ತೀನಿ ನಿಮಗೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲೂ ಅಲ್ಲಿ ಏನೂ ಸ್ಪೆಷಲ್ ಇರಲಿಲ್ಲ, ಆದರೆ ಹೋಗೋಣ ಬನ್ನಿ. ನೋಡಿ ಇದೇ ಸ್ಪೆಷಲ್, ಬಟ್ ಇದು ಹಿಸ್ಟ್ರಿ ಏನೋ ಇರುತ್ತೆ, ಬಟ್ ನನಗೆ ಗೊತ್ತಿಲ್ಲ. ಬಟ್ ಅಷ್ಟೊಂದು ಏನು ನನಗೆ ಇದರಲ್ಲಿ ಸ್ಪೆಷಲ್ ಅಂತ ಏನು ಅನ್ನಿಸ್ಲಿಲ್ಲ. ಹಾಗೆ ಬೇಗ ಬಂದು ರಿಟರ್ನ್.
ನೋಡಿ